ಮೊದಲಿನಿಂದನೂ ಕೂಡ ಈ ಸಮಸ್ಯೆ ಬರುತ್ತೆ ಅನ್ನೋದು ಬಹಳ ಚೆನ್ನಾಗಿ ಕೇಂದ್ರ ಸರ್ಕಾರಕ್ಕೆ ಗೊತ್ತಿದೆ ಮತ್ತು ಇದನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಕೂಡ ಅವರು ಮಾಡ್ಕೋಬೇಕಾಗಿದೆ. ಜೊತೆಗೆ ಈ ಸಂದರ್ಭದಲ್ಲಿ ಅನೇಕ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತೆ ಡೀಸೆಲು ಪೆಟ್ರೋಲು ಈ ಬೆಲೆಗಳನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ನೀತಿಗಳನ್ನು ಎಕ್ಸ್ಪೋಸ್ ಮಾಡಿದೆ. ಅವರು ಜನಪರವಾಗಿ ಇಲ್ಲ ಅನ್ನೋದನ್ನ ಇವತ್ತು ಎಕ್ಸ್ಪೋಸ್ ಮಾಡಿ ಇದನ್ನ ಮಾಡಬಾರ್ದಾಗಿದೆ. ಯಾಕೆಂದರೆ ಇವತ್ತು ಜನ ಈಗಾಗಲೇ ಅಗತ್ಯ ವಸ್ತುಗಳಿಗೂ ಒಂದು ಸಿಗ್ತಾ ಇಲ್ಲ, ಎರಡನೇದು ವಿಪರೀತ ಬೆಲೆಗಳಾಗಿದೆ. ಇಂಥ ಸಂದರ್ಭದಲ್ಲಿ ಮತ್ತೆ ಡೀಸೆಲ್ಲು ಪೆಟ್ರೋಲು ಸಬ್ಸಿಡಿ ಮಾರಾದ್ರೆ ಅವರು ಅಬ್ಸರ್ವ್ ಮಾಡ್ಕೋಬೇಕಾಗಿದೆ. ಅಬ್ಸರ್ವ್ ಮಾಡ್ಕೊಂಡಿದ್ದರೆ ಒಂದಷ್ಟು ದಿವಸ ಜನಸಾಮಾನ್ಯರಿಗೆ ಅನುಕೂಲ ಆಗ್ತಾ ಇತ್ತು ಅಂತಕ್ಕಂಥದ್ದು. ಹಾಗಾಗಿ ಅದನ್ನ ಕೇಂದ್ರ ಸರ್ಕಾರ ಮಾಡಬಾರ್ದಾಗಿದೆ.